SCP TSP ಬಗ್ಗೆ ನಾನು 2-3 ವಿಷಯಗಳನ್ನು ಉಲ್ಲೇಖ ಮಾಡಬೇಕು. ಯಾಕೆಂದ್ರೆ ಪದೇ ಪದೇ ಮಾತಾಡಬೇಕಾದ್ರೆ ಸರ್ಕಾರ ಹೇಳುತ್ತೆ, ಈ ಸರ್ಕಾರ ಮುಖ್ಯಮಂತ್ರಿಗಳನ್ನು 10 ಬಾರಿ ಹೇಳಿದ್ದಾರೆ, ಏನು SCP TSP ಕಾಯ್ದೆಯನ್ನ ನಾವೇ ಜಾರಿಗೆ ತಂದಿದ್ದು. ನಾನು ಅಭಿನಂದನೆ 100 ಬಾರಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾನೆ. SCP TSP ಕಾಯ್ದೆಯನ್ನ ನೀವೇ ತಂದಿದ್ದು, ಅದ್ರ ಬಗ್ಗೆ ನಮಗೆ ಡಿಸ್ಪ್ಯೂಟೇ ಇಲ್ಲ. ಬೇರೆ ರಾಜ್ಯದಲ್ಲಿ ಅದನ್ನ ತರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ನಿಮಗೆ ಆ SCP TSP ಕಾಯ್ದೆಯನ್ನ ತಂದಂತ ಕೀರ್ತಿ ನಿಮಗೆ ಹೆಂಗಿದೆಯೋ, ಆ ಕಾಯ್ದೆಯನ್ನ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿದಂತ ಕೀರ್ತಿಯು ನಿಮಗೆ ಹೋಗ್ಬೇಕು, ಬೇರೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅದನ್ನ ಹೆಂಗ್ ಹೇಳ್ತೀರಿ ಅಂತ ಕೇಳಿದ್ರೆ, ಭ್ರಷ್ಟಾಚಾರ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾದೇವಪ್ಪನವರು ಹೇಳಿದಂತ ಉತ್ತರವನ್ನ ನೋಡಿದೆ ನಾನು. SCP TSP ಅನ್ನ ಗ್ಯಾರಂಟಿ ಯೋಜನೆಗಳಿಗೆ ಹೆಂಗ್ ಡೈವರ್ಟ್ ಮಾಡಿದ್ರಿ ಅಂತ. 2023-24ರಲ್ಲಿ ಶಕ್ತಿ ಯೋಜನೆಗೆ 812 ಕೋಟಿ, 24-25ರಲ್ಲಿ 1451 ಕೋಟಿ, 25-26ರಲ್ಲಿ 1537 ಕೋಟಿ, ಒಟ್ಟು 38,860 ಕೋಟಿ ರೂಪಾಯಿಯನ್ನ ಒಟ್ಟು ಟೋಟಲ್ 5 ಗ್ಯಾರಂಟಿಗಳಿಗೆ ನೀವು ಡೈವರ್ಟ್ ಮಾಡಿದ್ರಿ. ನಾನು ಅದಕ್ಕೆ ವಿವರ ಓದಕ್ಕೆ ಹೋಗಲ್ಲ. 5 ಗ್ಯಾರಂಟಿ ಯೋಜನೆಗಳಿಗೆ SCP TSP ಯೋಜನೆಯನ್ನ ಡೈವರ್ಟ್ ಮಾಡಿ ನಾನು SCP TSP ಪರವಾಗಿದ್ದೀನಿ ಅಂತ ಈ ಸರ್ಕಾರ ಹೇಳಿದ್ರೆ ಹೆಂಗ್ ಒಪ್ಕೊಳ್ಳೋದು? ನಿಮ್ಮ 5 ಸ್ಕೀಮ್ ಅಲ್ಲಿ ಪಟ್ಟಿ ಕೊಡಿ ನೋಡೋಣ. ಹಂಗಾರೆ ನಿಮ್ ಕಾಯ್ದೆನಲ್ಲಿ ಪಟ್ಟಿ ಪ್ರಕಟ ಮಾಡಬೇಕು ಅಂತಿದೆ, ನಿಮ್ಮ ಪಟ್ಟಿ ಇಲ್ವೇ ಇಲ್ಲ. ನಿಮ್ದೇ ಪರಿಷತ್ ಸಭೆಯ ಇದನ್ನ ನಾನು ಒಂದ್ಸರಿ ಕೋಟ್ ಮಾಡ್ತೇನೆ ಅಷ್ಟೇ. ನಿಮ್ ಪರಿಷತ್ ಸಭೆಯಲ್ಲಿ ಏನ್ ಹೇಳಿದಿರಿ ಅಂತ. ನಿಮ್ ನೋಡಲ್ ಏಜೆನ್ಸಿನಲ್ಲಿ ಅವ್ರು ಹೇಳೋದು, ಶಕ್ತಿ ಯೋಜನೆ SCP TSP ನಲ್ಲಿ 1060 ಲಕ್ಷ, TSP ನಲ್ಲಿ 477 ಲಕ್ಷ, ಒಟ್ಟು 1537 ಲಕ್ಷವನ್ನು ಖರ್ಚು ಮಾಡಿದಿರಿ ಅಂತ ಹೇಳಿ ಕೊನೆಗೆ ನೋಡಲ್ ಏಜೆನ್ಸಿಯ ಶಿಫಾರಸು ಅನುಮೋದಿಸಬಹುದು, ಆದ್ರೆ ಮಹಿಳಾ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ನೀಡಿ SC/ST ಫಲಾನುಭವಿಗಳ ನಿಖರ ಅಂಕಿಅಂಶಗಳನ್ನು ನೀಡುವುದು ಅಂತ ಹೇಳಿದೆ. 3 ವರ್ಷದ ಅಂಕಿಅಂಶದ ಪಟ್ಟಿ ಕೊಡಿ ನೋಡೋಣ ಈ ಸರ್ಕಾರ. ಶಕ್ತಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಎಷ್ಟು ಪ್ರಯಾಣ ಮಾಡಿದ್ರು, ಗೃಹಲಕ್ಷ್ಮಿಗೆ ಪರಿಶಿಷ್ಟ ಜಾತಿ ಪಂಗಡದ ಪಟ್ಟಿ, ಶಕ್ತಿಯ ನಿಮ್ಮ ವಿದ್ಯುತ್ತಿನ ಪಟ್ಟಿ ಕೊಡಿ ನೋಡೋಣ. ಸಂಪೂರ್ಣವಾಗಿ ಇಡೀ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಸುಮಾರು 40,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ದುರುಪಯೋಗ ಮಾಡಿ ಈಗ ನಾವು SC/ST ಕಾಯ್ದೆ ನಾವೇ ತಂದಿದ್ದು, ನಮ್ಮಿಂದನೇ ಆ ಸಮುದಾಯ ಒಳ್ಳೆದಾಗಿದ್ದು, ಶೋಷಿತ ಸಮುದಾಯದ ಪರವಾಗಿ ನಾವಿದ್ದೀವಿ ಎನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಇವತ್ತು ಹೊರಡಿಕೊಟ್ಟಿದೆ.